ಧನ್ಯವಾದಗಳು ವೀಕ್ಷಕರೇ. ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಯಾರು ಇನ್ನ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ, ಮೊದಲಿಗೆ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ವಿಡಿಯೋಗಳನ್ನ ಅನೇಕ ಜನಕ್ಕೆ ನೀವು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಷ್ಟೆಲ್ಲ ಸತ್ಯಾಂಶ ಅಡಗಿದೆಯಾ ಅನ್ನೋದಕ್ಕೆ ಇವೆಲ್ಲ ಒಂದು ಜೀವಂತ ಉದಾಹರಣೆ ವೀಕ್ಷಕರೇ. ಹಾಗೆ ನಮ್ಮ ಕಚೇರಿಗೆ ಉತ್ತರ ಕರ್ನಾಟಕದಿಂದ ರೈತರೊಬ್ಬರು ಬರ್ತಾರೆ. ಅವ್ರ ಮನೇಲಿ ಒಬ್ಬರ ಸ್ತ್ರೀಯರಿಗೆ ಅನಾರೋಗ್ಯ ಸಮಸ್ಯೆಗಳಿರುತ್ತೆ. ಅದು ಯಾವ ರೀತಿ ಅನಾರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ ಅವರಿಗೆ ರಕ್ತ ಕ್ಯಾನ್ಸರ್ ಇರುತ್ತೆ ವೀಕ್ಷಕರೇ. ಅವರು ತುಂಬಾ ನನ್ನ ಹತ್ರ ಬಂದಾಗ ತುಂಬಾ ಹತ್ಕೊಂಡು ಏನಾಗೋಗುತ್ತೋ ಅನ್ನೋ ರೀತಿಯಲ್ಲಿ ಬಂದಿದ್ರು. ಡಾಕ್ಟರ್ಗಳು ಸಹ ತುಂಬಾ ಕಷ್ಟ ಇದೆ ಅಂತ ಹೇಳಿದ್ರು. ಆದರೂ ನಾನು ಅವ್ರಿಗೆ ಧೈರ್ಯವನ್ನು ಹೇಳಿ ಒಂದು 4 ಮಂತ್ರಗಳನ್ನ ಬರ್ಕೊಟ್ಟೆ ವೀಕ್ಷಕರೇ. ಮಂತ್ರಗಳಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇದೇ ರೀತಿ ನನಗೆ ಮೊನ್ನೆ ದೇವಸ್ಥಾನದಲ್ಲಿ ಒಬ್ಬರು ಭೇಟಿ ಆದ್ರು. ಅವರು ಸಹ ನಂಗೆ ಹೇಳಿದ್ರು, ಗುರುಗಳೇ 4th ಸ್ಟೇಜ್ ಒಬ್ಬ ಕ್ಯಾನ್ಸರ್ ಇದ್ರು, ನಮ್ಮ ರಿಲೇಟಿವ್ ಒಬ್ರು, ಅವ್ರು ನಿಮ್ಮ ಹತ್ರ ಬಂದಿದ್ರಂತೆ ಆಫೀಸ್ಗೆ, ಅವ್ರಿಗೆ ನೀವೊಂದು ಕೆಲವು ಮಂತ್ರ ಬರ್ಕೊಟ್ರಂತೆ, ಅವ್ರು ಇವತ್ತು 4th ಸ್ಟೇಜ್ ಅಲ್ಲಿ ಇರುವಂತವ್ರು ಆರಾಮಾಗಿದ್ದಾರೆ ಅಂತ ಹೇಳಿ ಇಬ್ರು ವಯಸ್ಸಾದಂತಹ ಹೆಂಗಸರು ಬಂದು ನಂಗೆ ಹೇಳ್ತಾರೆ. ನಿಜಕ್ಕೂ ಮೈ ಜುಮ್ ಅನ್ಸ್ಬಿಡ್ತು ನನಗೂ ಅವತ್ತು. ಯಾಕಂತ ಹೇಳಿದ್ರೆ ಆ ಸ್ಟೇಜ್ಗೆ ಹೋದಂತಹ ಒಂದು ಕ್ಯಾನ್ಸರು ವೈದ್ಯಕೀಯ ಮೆಡಿಸಿನ್ ಜೊತೆಗೆ ಈ ಒಂದು ಮಂತ್ರ ಅಷ್ಟು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ವೀಕ್ಷಕರೇ. ನಿಜಕ್ಕೂ ಕೆಲವೊಂದು ವಿಚಾರಗಳು ನನಗೆ ಭಕ್ತರು ಕಸ್ಟಮರ್ಸ್ ಬಂದು ನಂಗೆ ಹೇಳ್ತಾರೆ, ಗುರುಗಳೇ ನಂಗೆ ಹಂಗಾಗಿತ್ತು, ಹೆಂಗಾಯ್ತು ನಿಮ್ಮ ಹತ್ರ ಬಂದ್ಮೇಲೆ ಒಳಿತಾಯ್ತು ಅಂತ ಹೇಳ್ತಾರಲ್ಲ. ನಿಜಕ್ಕೂ ಎಲ್ಲೋ ಒಂದ್ ಕಡೆ ಜೀವನ ಸಾರ್ಥಕ ಅನ್ಸುತ್ತೆ. ಅದೇ ರೀತಿ ಬನ್ನಿ ಇವರ ಒಂದು ರೈತರ ಒಂದು ಮಾತುಗಳನ್ನ ನಾವು ಕೇಳ್ತಾ ಬರೋಣ. ಅವರೊಂದು ವಿಡಿಯೋ ಮಾಡ್ಕೊಳ್ಳಿ, ಹೇಳಿ ಜನಕ್ಕೆ ಅಂತ ಅವರೇ ನಂಗೆ ಹೇಳಿದ್ರು. ಆಯ್ತು ಅಂತ ಹೇಳಿ ನಾನು ವಿಡಿಯೋವನ್ನ ಮಾಡ್ಕೊಂಡೆ. ಅವ್ರು ಹೇಳ್ತಾ ಇದ್ರು, ವೈದ್ಯರೇ ಆಶ್ಚರ್ಯಪಟ್ರಂತೆ, ಎಲ್ಲ ಗುಣ ಆಗೋಗಿದೆ, ಚೆನ್ನಾಗಿದ್ದಾರೆ ಇವತ್ತು ಅಂತ ಹೇಳಿ ಅವ್ರಿಗೆ ಒಂದು ರಿಸಲ್ಟ್ ಅನ್ನ ಕೊಡ್ತಾರೆ. ಅವರು ಆ ರಿಸಲ್ಟ್ ಅನ್ನ ತಗೊಂಡು ಆ ರೈತರು ನನ್ನ ಹತ್ರ ಬರ್ತಾರೆ. ಗುರುಗಳೇ, ನೀವು ಕೊಟ್ಟಂತ ಮಂತ್ರ ಓದಿದ ದಿನದಿಂದಲೇ ಅವರಿಗೆ ಆರೋಗ್ಯ ಸುಧಾರಣೆ ಆಗ್ತಾ ಬಂತು, ಇವತ್ತು ಮಂತ್ರವನ್ನ ಕಂಟಿನ್ಯೂ ಓದ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಿಜಕ್ಕೂ ನೋಡಿ, ಏನೆಲ್ಲ ಬೇಕಿದ್ರು ಆ ದುಡ್ಡು ಸಂಪಾದನೆ ಮಾಡಕ್ಕೆ ಏನೆಲ್ಲ ಸಹ ಮಾಡಬಹುದು. ಆದ್ರೆ ಆ ಒಂದು ಬಾಂಧವ್ಯ ಸಂಪಾದನೆ ಮಾಡೋದಿದೆಯಲ್ಲ, ಅದು ದುಡ್ಡಿಂದ ಸಾಧ್ಯ ಇಲ್ಲ. ಮತ್ತೆ ಅವರ ಪ್ರೀತಿ ಇದೆಯಲ್ಲ, ಆ ಪ್ರೀತಿಯ ಮುಂದೆ ನಾವೆಷ್ಟು ಕೋಟಿ ತಗೊಂಡ್ರು ಅವ್ರ ಹತ್ರ ಏನೂ ಯೂಸ್ ಇಲ್ಲ ವೀಕ್ಷಕರೇ. ಅದರಿಂದ ನಾನು ಅವರಿಗೆ ಕೇವಲ ಮಂತ್ರವನ್ನು ಬರ್ಕೊಟ್ಟೆ. ಅವ್ರ ಮಂತ್ರವನ್ನು ಓದಿದ್ರು. ಮಂತ್ರ ಓದಿದ ನಂತರ ಅವರ ಆದಂತ ಒಂದು ಸುಧಾರಣೆಯನ್ನ ಬನ್ನಿ ನೋಡ್ತಾ ಹೋಗೋಣ. ಅವ್ರ ಮಾತಲ್ಲೇ ನೀವು ಕೇಳಿ. ಧನ್ಯವಾದಗಳು. ನಿಮ್ಗೆ ಇಲ್ಲಿ ಬಂದ್ಮೇಲೆ ಏನು ಒಳ್ಳೇದು ಅನ್ನಿಸ್ತು? ಸರ್ ನಮಸ್ತೆ ಸರ್, ನಾವು ಕೊಪ್ಪಳಿಂದ ಮಾತಾಡ್ತಿರೋದು ಸರ್. ನಮ್ಮ ಮಿಸಸ್ ಸರ್ಗೆ ಇದು ಬ್ಲಡ್ ಕ್ಯಾನ್ಸರ್ ಇದೆ ಸರ್. ನಾವು ಎಲ್ಲ ಕಡೆಗೆ ತೋರಿಸಿದ್ವಿ, ಆರಾಮಾಗಿಲ್ಲ. ಹಂಗಾಗಿ ಮತ್ತೆ ಇದು ಲಾಸ್ಟ್ ನಾವು ಯೂಟ್ಯೂಬ್ ಅಲ್ಲಿ ಗುರುಗಳ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಗುರುಗಳ ಬಗ್ಗೆ ತಿಳ್ಕೊಂಡ ಮೇಲೆ ಅಲ್ಲಿ ಹೋಗಿ ಮೇಲೆ ಅವರು ಆರಾಮಕಾರ ಅಂತಂದೇಳಿ ಒಂದಿಷ್ಟು ಜನ ನಮ್ಗೆ ಇದನ್ನು ಆಮೇಲೆ ಗೊತ್ತಿದ್ದ ಪರಿಚಯದಲ್ಲಿ ಹೇಳಿದ್ರು. ಹಂಗಾಗಿ ಅವ್ರ ಮಾತು ತಿಳ್ಕೊಂಡು ನಾವು ಗುರುಗಳ ಹತ್ರ ಬಂದ್ವಿ. ಗುರುಗಳು ಕೂಡ ಏನಂತಂದ್ರ ಅದಕ್ಕೆ ಒಂದು ಇದು ಮಂತ್ರವನ್ನು ಬರ್ಕೊಟ್ರು. ಆ ಮಂತ್ರವನ್ನು ನಾವು ಹೆಂಗ ಓದ್ಕೊಂತ ಓದಿ ಹಂಗಂಗ ನಮ್ಮ ಮಿಸ್ಸಸ್ ಕೂಡ ಆರಾಮಾದ್ರೆ, ನಮ್ಮ ಮನೆ ಕೂಡ ಸ್ವಲ್ಪ ಒಳ್ಳೇದಾಯ್ತು ಸರ್. ಏನ್ ಕ್ಯಾನ್ಸರ್ ಇತ್ತು ಅವ್ರಿಗೆ? ಬ್ಲಡ್ ಕ್ಯಾನ್ಸರ್, ಇದು ಬ್ಲಡ್ ಕ್ಯಾನ್ಸರ್ ಇದೆ ಸರ್. ಹಂಗಾಗಿ ಹುಬ್ಳಿ ಎಲ್ಲ ಆರಾಮಾಗಲ್ಲ ಅಂತ ಬಂದ್ರಿ. ಇಲ್ಲಿ ಬೆಂಗಳೂರಲ್ಲಿ ಹುಬ್ಳಿ ಕೊಪ್ಪಳ ಬೆಂಗಳೂರು ಎಲ್ಲ ಅಡ್ಡಾಡಿ ಸರ್. ಆಮೇಲೆ ಇದು ಲಾಸ್ಟ್ ಇದು ಬೆಂಗಳೂರು ಇದ್ವದಲ್ಲಿ ಒಂದ್ 2 ತಿಂಗಳು ಸರ್. ಆಮೇಲೆ ಅವ್ರಿಗೆ ಎಲ್ಲಿ ಬೇಗ ಇಂಪ್ರೂವ್ಮೆಂಟ್ ಆಗಲಿಲ್ಲ. ಇಲ್ಲಿ ಬಂದ ಮೇಲೆ ಇದು ಮಂತ್ರ ಬರ್ಸ್ಕೊಂಡು ಹೋಗಿ ಮೇಲೆ ಮಂತ್ರ ಹೆಂಗ್ ಹೇಳಿದ್ರು ಸರ್, ಹಂಗ ಅವರು ಇಂಪ್ರೂವ್ಮೆಂಟ್ ಯಾಕೆಂದ್ರೆ ಇವಾಗ ಇದು ಪೂರಾ ಆರಾಮಾಗಿದೆ ಸರ್. ಪೂರ್ತಿ ಪೂರಾ ಆರಾಮಾಗಿದೆ ಸರ್. ಇವಾಗ ಆರೋಗ್ಯ ಕೂಡ ಎಲ್ಲ ಚೆನ್ನಾಗಿದೆ ಸರ್. ಆಮೇಲೆ ಇದು ಡಾಕ್ಟರ್ ಕೂಡ ನೀವೇನ್ ಚಿಂತೆ ಮಾಡ್ಬೇಡ್ರಿ, ಇದನ್ನ ಒಳ್ಳೆ ಬರೋಂತ ಕಾಯಿಲೆನಲ್ಲ, ಏನಲ್ಲ, ನೀವು ಎದ್ರಕ್ ಹೋಗ್ಬೇಡ್ರಿ ಅಂತಂದೇಳಿ ಅವರು ಕೂಡ ಇದು ಒಂಥರ ಇದು ಇವರ ಗಿಫ್ಟ್ ಕೂಡ ಅಂದ್ರೆ ಸರ್. ಹೌದಾ? ಸರ್ ಅಂದ್ರೆ ಒಂಥರ ಅದ್ಭುತ ಅನ್ಸುತ್ತೆ ಮಂತ್ರ. ಅದ್ಭುತ ಏನ್ರಿ. ಒಂದು ವರ್ಷ ಆತ್ರಿ, ಭಯಂಕರ ಸಾಲದಾಗಿ ಇದಾಗ್ಬಿಟ್ಟಿವಿ. ಮಂತ್ರ ಓದ್ತಾ ಇದಾರೆ ಈಗಲೂ? ಮಂತ್ರ ಇಲ್ಲ ಸರ್, ಅವಾಗೆ ಬಿಟ್ಟು ಸರ್. ಓದಿ ಕಂಟಿನ್ಯೂ ಮಾಡಿ, ಇನ್ನು ಒಳ್ಳೇದ ಓದ್ಲೆ. ಅಂದ್ರೆ ಮಂತ್ರದಿಂದ ಶಕ್ತಿ ಇದೆ ಅಂತ ಗೊತ್ತಾಯ್ತು. ಏನ್ ಹೇಳಕ್ ಇಷ್ಟಪಡ್ತೀರಾ ಜನಕ್ಕೆ? ಜನಕ್ಕೆ ಎಲ್ಲರೂ ಕೂಡ ನಮ್ಗೆ ಏನ್ ಸಮಸ್ಯೆ ಇದಾಳೋ, ನೀವು ಒಂದಿಷ್ಟು ಜನ ಎಲ್ಲೆಲ್ಲಿ ಹೋಗಿದ್ರು, ರೊಕ್ಕ ಒಂದು ದುಡ್ಡು ಎಷ್ಟು ಮಾಡ್ಕೊಂಡಿರ್ತೀರಿ, ಇಲ್ಲಿ ಗುರುಗಳ ಹತ್ರ ಬಂದ್ರೆ ಅವ್ರ ಮಂತ್ರ ಬರ್ಕೊಡ್ತಾರ. ಆ ಮಂತ್ರವನ್ನ ನೀವು ಸ್ವಲ್ಪ ಅವ್ರಿಗೆ ಹೇಳ್ದಂಗತ್ತೆ ನೀವು ಓದಿದ್ರಿ ಅಂತಂದ್ರೆ ನಿಮ್ಗೆ ಏನೇನ್ ಸಮಸ್ಯೆ ಕೂಡ ಎಲ್ಲ ಪರಿಹಾರ ಆಗ್ತಾವ ಅಂತಂದು ನಾ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಮೊನ್ನೆ ಅವ್ರು ಬಂದ್ರಲ್ರಿ ಕೃಷ್ಣ ಕಾತಿರ್ಕಿಯಿಂದ, ನಾವ್ ಹಿಂದೆ ಅವ್ರು ಬಂದ್ರು ಸರ್. ಹುಡುಗ ತಂದೆ ಮಗನ ಬಂದು ಉಂಗ್ರ ಇಲ್ಲಿ ಮನುಷ್ಯನ ನೀರಲ್ಲಿ
ನಾವು ಹೇಳಿಂದ ಅವ್ರು ಬಂದಾರ. ಹೌದಾ? ಅವ್ರಿಗೆ ಒಳ್ಳೇದಾಗಿದೆ. ಆಗಿದೆ ಸರ್. ಅವರು ಮತ್ತೆ ಒಳ್ಳೆ ಅಲ್ಲಿಗೆ ಹೋಗ್ತಾರೆ.